always brilliant in whatever he does. But apart from him, I have to congratulate each and every actor, director. ಸ್ಕ್ರೀನ್ ಪ್ಲೇ ಮಾತ್ರ ಬೊಂಬಾಟಾಗಿ ಮಾಡಿದ್ದಾರೆ. ನನಗನ್ಸುತ್ತೆ ಐ ವಿಲ್ ಟೇಕ್ ಸಮ್ ಟೈಮ್ ಟು ಡೈಜೆಸ್ಟ್, ಬಟ್ ಡೆಫಿನೆಟ್ಲಿ ಅ ವಂಡರ್ಫುಲ್ ಫಿಲ್ಮ್ ಟು ವಾಚ್. ಪ್ಲೀಸ್ ಎನ್ಕರೇಜ್ ಆ್ಯಂಡ್ ವಾಚ್ ಸಚ್ ಫಿಲ್ಮ್ಸ್, ಐ ವುಡ್ ಸಜೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್. ತುಂಬ ದಿನಗಳಾದಮೇಲೆ ಥಿಯೇಟ್ರಲ್ಲಿ ಫಿಲ್ಮ್ ಕೂತ್ಕೊಂಡು ಹತ್ತಿರೋದುಂಟು ನಾನು. ರೂಪಾಂತರ, ಫೇವ್ರೆಟ್ ಆ್ಯಕ್ಟರ್ ಡೈರೆಕ್ಟರ್ ರಾಜ್ಬಿ ಶೆಟ್ಟಿ ಅವರ ಚಿತ್ರ. ಒಂದು ಸುಮಾರು ವಿಷಯಗಳನ್ನ ತುಂಬ ಸೂಕ್ಷ್ಮತೆಯಿಂದ ಹೇಳಿರೋದು. ಮನುಷ್ಯತ್ವನ ಮರಿಬಾರ್ದು. ನಮ್ಮ ಎಲ್ಲರ ಜೀವನದಲ್ಲಿ ಒಂದು ಪಾಯಿಂಟ್ ಬರುತ್ತೆ, ನಾವೆಲ್ಲಿ ಚೇಂಜ್ ಆಗಬೇಕು, ಇಲ್ಲ ಒಂದು ಟ್ರಾನ್ಸ್ಫರ್ಮೇಷನ್ ಆಗಬೇಕು ಅಂತ. ಸೊ ಒಂದು ಆ ಚಿಟ್ಟೆ ಆಗೋ ಆ ಸ್ಟೇಜಲ್ಲಿ ಅದೆಷ್ಟು ಕಷ್ಟ ಬಂದರೂ ನಾವು ಯಾವ ರೀತಿ ಟ್ರಾನ್ಸ್ಫಾರ್ಮ್ ಮಾಡ್ಕೊತೀವಿ ಅಂತ ತುಂಬ ವಿಷಯಗಳನ್ನ ಸೂಕ್ಷ್ಮತೆಯಿಂದ ಹೇಳಿದ್ದಾರೆ. ಕೊನೆಗೆ ಅರ್ಥ ಆಗಿರೋದು ನನಗೆ ನಮ್ಮ ಮನುಷ್ಯತ್ವನ ನಾವು ಮರಿಬಾರ್ದು ಅಂತ. ಮಿಥಿಲೇಶ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಡಿರೆಕ್ಷನ್ನು. ಆ್ಯಂಡ್ ರಾಜ್ಬಿ ಶೆಟ್ಟಿ ಅವ್ರದ್ದು ಪ್ರತಿಯೊಂದು ಡೈಲಾಗ್ಸು, ಸಂಭಾಷಣೆ ಹೃದಯಕ್ಕೆ ಮುಟ್ಟತ್ತೆ. ಎಲ್ಲ ಆ್ಯಕ್ಟರ್ಸು ತುಂಬ 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 ಚೆನ್ನಾಗಿ ಮಾಡಿದ್ದಾರೆ. ಎಡಿಟ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಅದು ಬೇರೆ ಲೆವೆಲ್ಗೆ ತೊಗೊಂಡು ಹೋಗಿದೆ ಸಿನಿಮಾನ. ಸೊ ದಯವಿಟ್ಟು ನೋಡಿ. 26ನೇ ತಾರೀಕು ರಿಲೀಸು ರೂಪಾಂತರ. ನಿಮಗೆಲ್ಲರೂ ಖಂಡಿತ ಇಷ್ಟ ಆಗುತ್ತೆ, ಹೃದಯಕ್ಕೆ ಮುಟ್ಟತ್ತೆ ಚಿತ್ರಾನ, ಅದನ್ನು ಹೇಳಬಲ್ಲೆ. ಥ್ಯಾಂಕ್ ಯು. ತಮಿಳಿನ ಮಹಾರಾಜ ಮೂವಿ ಬಂದಿತ್ತು. ಸೆಕೆಂಡ್ ಹಾಫ್ ನೋಡಿದವರಿಗೆಲ್ಲ ಒಂಥರ ಕಾಡಿತ್ತು ಮೂವಿ. ತುಂಬ ಜನ ಫೇಸ್ಬುಕ್ಕಲ್ಲಿ ಎಲ್ಲ ಕಡೆಯಿಂದ ಬರೆದ್ರಿ, ಎಲ್ಲ ಮಾಡಿದ್ವಿ ನಾವು. ನಿಜವಾಗಿಯೂ ರೂಪಾಂತರ ನೋಡಿದಾಗ ಸೆಕೆಂಡ್ ಹಾಫ್ ನಿಮ್ಗೆ ಹಂಗೆ ಕಾಡುತ್ತೆ. ಅಂದರೆ ಮೂವಿನೇ ಒಂಥರ ಸ್ಪೆಷಲ್ ಆಗಿದೆ. ಇಲ್ಲಿ ಬರುವಂಥ ಕಾನ್ಸ್ಟೇಬಲ್ ಆಗಿರ್ಬೋದು, ತಾತ ಆಗಿರ್ಬೋದು, DYSP ಮಗ ಆಗಿರ್ಬೋದು, ಪ್ರತಿಯೊಂದು ಚಿಕ್ಕ ಚಿಕ್ಕ ಕ್ಯಾರೆಕ್ಟ್ ಕೂಡ ನಿಮ್ಮ ಮನಸ್ಸಲ್ಲಿ ಹಂಗೆ ಕೂತ್ಬಿಡುತ್ತೆ. ನಿಜವಾಗ್ಲೂ ಅದ್ಭುತವಾಗಿದೆ. ಯಾರು ಮಿಸ್ ಮಾಡ್ಕೋಬೇಡಿ. ನಾವು ಬೇರೆ ಭಾಷೆ ಮೂವಿನ ತುಂಬ ಹೊಗಳ್ತೀವಿ, ಅದ್ರ ಬಗ್ಗೆ ಬರಿತೀವಿ, ಯಾವುದೂ ಕಮ್ಮಿ ಇಲ್ಲ. ರೂಪಾಂತರ ನಿಮಗೊಂದು ಒಳ್ಳೆ ಫೀಲ್ ಕೊಡುತ್ತೆ. ಇದು ಒಂದು ಕರ್ನಾಟಕದ ಒಂದು ಮಣ್ಣಿದು, ಇದನ್ನು ಯಾರು ಮಿಸ್ ಮಾಡ್ಕೋಬೇಡಿ. ಗುಡ್ ಲಕ್ ರೂಪಾಂತರ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವಾಗಷ್ಟೇ ಮ್ಯಾಂಗೋ ಪಿಕಲ್ ಎಂಟರ್ಟೈನ್ಮೆಂಟ್ಸ್ ಅವರು ಮಾಡಿರುವಂತಹ ಸುಹಾನ್ ಪ್ರಸಾದ್ ಅವರು ಪ್ರೊಡ್ಯೂಸ್ ಮಾಡಿರುವಂತಹ ಮಿಥಿಲೇಶ್ ನಿರ್ದೇಶನ ಮಾಡಿರುವಂಥ ಸಿನಿಮಾ ರೂಪಾಂತರ ನೋಡ್ಕೊಂಬಂದೆ. ಸೊ ಬಹಳ ಸಮಯಗಳ ಹಿಂದೆ ಮತ್ತೆ ಅದೇ ಒಂದು ಮೊಟ್ಟೆ ಕತೆ ಚಿತ್ರತಂಡ ಆಗಿರೋದ್ರಿಂದ ಒಂದಿಷ್ಟು ಜೊತೆಗೆ ಕೂತ್ಕೊಂಡು ಬೆರ್ತು ಈ ಸಿನಿಮಾ ಆಗೋದಕ್ಕಿಂತ ಮುಂಚೆ ಒಂದಿಷ್ಟು ಮಾತಾಡಿರೋದಿದೆ. ಸೊ ಏನು ಮಾತಾಡಿದ್ವೋ ಅದಕ್ಕಿಂತ 10 ಪಟ್ಟು ತುಂಬ ಚೆನ್ನಾಗಿ ಸಿನಿಮಾ ಮೂಡಿ ಬಂದಿದೆ. ರೂಪಾಂತರ ತುಂಬ ಆಳವಾಗಿರುವಂತಹ ಒಂದು ಸಬ್ಜೆಕ್ಟ್ ಸಿನಿಮಾ. ಸೊ ನೋಡಿದವ್ರಿಗೆ ಪ್ರತಿಯೊಬ್ಬರಿಗೂ ಮನಸ್ಸು ಮುಟ್ಟುವಂತೆ ಮಾಡಿರುವಂಥ ಸಿನಿಮಾ. ಪ್ರತಿಯೊಬ್ಬ ಕಲಾವಿದನೂ ತುಂಬ ಜೀವ ತುಂಬಿ ಪ್ಲೇ ಮಾಡಿರುವಂಥ ಕ್ಯಾರೆಕ್ಟರ್ಗಳು ಈ ಸಿನಿಮಾದಲ್ಲಿ ಕಾಣಿಸ್ತವೆ ನಿಮಗೆ. ಮಿಸ್ ಮಾಡಬೇಡಿ. ಬಹಳ ಸುಂದರವಾಗಿರುವಂಥ ಸಿನಿಮಾಗಳು ಕನ್ನಡದಲ್ಲೂ ಬರ್ತಾಯಿದೆ ಇವಾಗ. ಮುಂಚೆನೂ ಬರ್ತಾಯಿತ್ತು, ಬಟ್ ಯಾರೆಲ್ಲ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾಗೋಸ್ಕರ ಹಾತ್ ಹೊರದು ಕಾಯ್ತಾ ಇದ್ದೀರೋ ಅವ್ರಿಗೆ ಹೇಳಿ ಮಾಡಿಸಿರುವಂಥ ಸಿನಿಮಾ ರೂಪಾಂತರ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಬನ್ನಿ. ಕನ್ನಡ ಸಿನಿಮಾಗಳನ್ನು, ಎಲ್ಲ ಸಿನಿಮಾಗಳನ್ನು ಚಿತ್ರಮಂದಿರಗಳಲ್ಲಿ ಫಸ್ಟ್ ನೋಡಿ. ಯಾಕಂತ ಹೇಳಿದ್ರೆ ಸಿನಿಮಾ ಅಂತ ಹೇಳಿದಾಗ ಅದನ್ನು ಚಿತ್ರಮಂದಿರದಲ್ಲಿ ನೋಡುವಂತಹ ಒಂದು ಫೀಲೇ ಬೇರೆ. ಸೊ ರೂಪಾಂತರ ಸಿನಿಮಾ ರಿಲೀಸ್ ಆಗಿದೆ. ಸೊ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಂದು ನೋಡಿ. ಇಂಥ ಒಂದು ಅದ್ಭುತವಾಗಿರುವಂಥ ಒಂದು ಮಾಸ್ಟರ್ ಪೀಸ್ ಸಿನಿಮಾಗಳನ್ನು ಚಿತ್ರಮಂದಿರಕ್ಕೆ ಬಂದು ಗೆಲ್ಲಿಸಿ. ಥ್ಯಾಂಕ್ ಯು. ಈ ಕನ್ನಡ ಸಿನಿಮಾದಲ್ಲಿ ಕಂಟೆಂಟ್ ಇಲ್ಲ ಅನ್ನುವಂಥ ಒಂದು ಏನು ಕಂಪ್ಲೇಂಟ್ ಇದೆ, 100% ಈ ಸಿನಿಮಾದಲ್ಲಿ ಎಲ್ಲವೂ ಇದೆ. ಒಂದು ಅದ್ಭುತವಾದ ಸಿನಿಮಾ ನೋಡಿದ ಒಂದು ಎಕ್ಸ್ಪೀರಿಯೆನ್ಸ್ ನನಗಾಯಿತು. ಖಂಡಿತವಾಗ್ಲೂ ನಾವು ಏನು ಹೇಳಬೇಕು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಈ ಥರದ ಒಂದು ಪ್ರಯತ್ನ ಅಂತ ಹೇಳ್ತೀವಲ್ಲ, ಅದು 100% ಇಲ್ಲಿ ನಾನು ಈ ಸಿನಿಮಾ ನೋಡಿದಾಗ ಸಿಕ್ತು ನನಗೆ. ಎಲ್ಲರ ಅಭಿನಯ, ಎಸ್ಪೆಷಲಿ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟ್ಗಳು, ಆಮೇಲೆ ಎಲ್ಲ ಸೀನ್ಗಳು, ಎಲ್ಲೂ ಒಂದು ಸೆಕೆಂಡ್ ಕೂಡ ನನಗೆ ಬೋರ್ ಆಗಿಲ್ಲ. ಅಂಥ ಅದ್ಭುತವಾದ ಸಿನಿಮಾನ ಕೊಟ್ಟಿದ್ದಾರೆ. ರಾಜ್ಬಿ ಶೆಟ್ಟಿ ಅವ್ರದ್ದು ಅದ್ಭುತವಾದ ಅಭಿನಯ ಇದೆ. ಆ್ಯಂಡ್ ಮಿಥಿಲೇಶ್ ಡೈರೆಕ್ಟರ್ ರಿಯಲಿ ಅಪ್ರಿಷಿಯಬಲ್. ಯಾಕಂದರೆ ಒಂದು ಅತ್ಯುತ್ತಮವಾದಂಥ ಸಿನಿಮಾವನ್ನು ಕನ್ನಡದಲ್ಲಿ ಮಾಡಿದ್ದಾರೆ ರೂಪಾಂತರ. ಆ್ಯಂಡ್ ಸುಹಾನ್ ನನ್ನ ಫ್ರೆಂಡು, ನಾನು ಅವ್ರಿಗೆ ವಿಶ್ ಮಾಡ್ತಿದ್ದೀನಿ, ಆಲ್ ದ ಬೆಸ್ಟ್. ರೂಪಾಂತರನ ಎಲ್ಲ ಕನ್ನಡ ಜನತೆ ನೋಡಿ. ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಬರಲ್ಲ ಅಂತ ಹೇಳ್ತಿರಲ್ಲ, ಈ ಸಿನಿಮಾ ನೋಡಿ ನೀವು, 100% ನಿಮ್ಗೆ ಇಷ್ಟ ಆಗುತ್ತೆ. ದಯವಿಟ್ಟು ಈ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ನಾನು ಮಹಿರಾ ಫಿಲ್ಮ್ ಡೈರೆಕ್ಟರ್ ಮಹೇಶ್ ಗೌಡ. ಇವತ್ತು ರೂಪಾಂತರ ಸಿನಿಮಾ ಪ್ರೀಮಿಯರ್ ಇತ್ತು, ನೋಡೋಕೆ ಬಂದಿದ್ದೆ. ಮಿಥಿಲೇಶ್ ತುಂಬ ಒಳ್ಳೆ ವರ್ಕ್ ಮಾಡಿದ್ದಾರೆ. ಆ್ಯಂಡ್ ಒಂದು ಮೊಟ್ಟೆ ಕಥೆಯಿಂದ ಸುಹಾತ್ ನನಗೆ ಭಾಳ ಒಂದು ಆತ್ಮೀಯ ಸ್ನೇಹಿತ. ರಾಜ್ಬಿ ಶೆಟ್ಟಿ ಅವರು ಕೂಡ ಮಹಿರಾ ಆದಮೇಲಿಂದ ಇವತ್ತೇ ನನಗೆ ಸಿಕ್ಕಿರೋದು, ಭಾಳ ಖುಷಿ ಆಗ್ತಿದೆ. ಆ್ಯಂಡ್ ಕಮಿಂಗ್ ಟು ದ ಪಾಯಿಂಟ್ ಆಫ್ ಕಾಂಟೆಂಟ್, ತುಂಬ ಚೆನ್ನಾಗಿ 3 ಕಥೆಗಳನ್ನು ತುಂಬ ಚೆನ್ನಾಗಿ ಹೆಣೆದಿದ್ದಾರೆ. ಆ್ಯಂಡ್ ಒಂಥರ ಕನೆಕ್ಟೆಡ್ ಆ್ಯಂಥಾಲಜಿ ಅಂತ ಹೇಳ್ತು. ಆ್ಯಂಡ್ ಕನ್ನಡ ಇಂಡಸ್ಟ್ರಿಗೆ ಇದೊಂದು ಅದ್ಭುತವಾದ ಪ್ರಯತ್ನ. ಸೊ ಮಾಡಿರೋರಿಗೆ ಜಾಸ್ತಿ ಕ್ರೆಡಿಟ್ ಹೋಗಲಿ, ನಾವು ನೋಡಿರೋರಿಗೆ ಖುಷಿ ಆಗಲಿ ಅಂತ ಹೇಳ್ತಾ ಎಂಟೈರ್ ತಂಡಕ್ಕೆ ನಾನು ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಥರ ಸಿನಿಮಾ ಇನ್ನೂ ಅವರು ಹೆಚ್ಚಿಗೆ ಮಾಡ್ತಾ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.